ಇನ್ನು ಬೆಂಗಳೂರಿನಲ್ಲೂ ಗ್ಯಾಸ್ ಸಿಲಿಂಡರ್ಗೆ ಗ್ರಾಹಕರು ಮುಗಿಬಿದ್ದಿದ್ದಾರೆ. ಮನೆ ಬಳಕೆ ಸಿಲಿಂಡರ್ನ ಸಮಸ್ಯೆ ಇಲ್ಲ ಅಂತ ಕೇಳಿದ್ರು ಜನ ಗ್ಯಾಸ್ ಏಜೆನ್ಸಿ ಹತ್ರ ಬರ್ತಿದ್ದಾರೆ. ಶಿವಾಜಿನಗರದಲ್ಲಿ ಸಿಲಿಂಡರ್ಗಾಗಿ ಏಜೆನ್ಸಿಗೆ ಬಂದಿದ್ದಾರೆ ಗ್ರಾಹಕರು. ಇವತ್ತೇನೋ ಕಮರ್ಷಿಯಲ್ ಸಿಲಿಂಡರ್ಗಳ ಪೂರೈಕೆ ಇಲ್ಲ, ಫಸ್ಟ್ ಪ್ರಿಯಾರಿಟಿ ಅಂತ ಗೃಹ ಬಳಕೆ ಸಿಲಿಂಡರ್ಗೆ ಹೆಚ್ಚಿನ ಒತ್ತನ್ನ ಸರ್ಕಾರ ಕೊಡ್ತಾ ಇದೆ, ಪ್ರಾಮುಖ್ಯತೆ ಕೊಡ್ತಾ ಇದೆ. ಯಾಕಂದ್ರೆ ಅಲ್ಲಿ ಸಮಸ್ಯೆ ಆಗಬಾರದು ಅಂತ. ಅದರ ಜೊತೆಗೆ ಶಾಲೆ, ಆಸ್ಪತ್ರೆ, ದೇವಸ್ಥಾನ ಇಂಥ ಕಡೆಗಳಲ್ಲಿ ಸಿಲಿಂಡರ್ ಪೂರೈಕೆ ಆಗಬೇಕು ಅಂತ ಸೂಚನೆ ಕೊಟ್ಟಿದೆ. ಆದ್ರೆ ದಿನ ಕಳೆದಂತೆ ಗೃಹ ಬಳಕೆ ಸಿಲಿಂಡರ್ಗೂ ಕೂಡ ಸಮಸ್ಯೆ ಆಗುತ್ತೆ ಅಂತ ಗ್ರಾಹಕರು ಈಗಾಗಲೇ ಏಜೆನ್ಸಿ ಹತ್ರ ಬಂದು ಕ್ಯೂ ನಿಂತಿದ್ದಾರೆ. ಜನದಟ್ಟಣೆ ನಿಯಂತ್ರಿಸೋದಕ್ಕೆ ಗ್ಯಾಸ್ ಏಜೆನ್ಸಿ ಅವರು ಹರಸಾಹಸ ಪಡುತ್ತಿದ್ದಾರೆ. ಶಿವಾಜಿನಗರ ಮೈದಾನದಲ್ಲಿ ಗ್ಯಾಸ್ ಏಜೆನ್ಸಿಯಿಂದ ವಿತರಣೆ ಆಗ್ತಾ ಇದೆ, ಸಿಲಿಂಡರ್ ವಿತರಣೆ. ಏಜೆಂಟ್ಗೆ ಕಾಯದೆ ಸಿಲಿಂಡರ್ ತೆಗೆದುಕೊಂಡು ಹೋಗಿದ್ದಾರೆ ಜನ. ದೇಶಾದ್ಯಂತ ಏನು ಕಮರ್ಷಿಯಲ್ ಗ್ಯಾಸ್ಗಳ ಒಂದು ವ್ಯತ್ಯಯದಿಂದಾಗಿ ಸಾಕಷ್ಟು ಜನರು ಪ್ಯಾನಿಕ್ ಆಗಿರುವಂಥದ್ದು. ಅಂದರೆ ಇವಾಗ ಆಲ್ರೆಡಿ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ, ಡೊಮೆಸ್ಟಿಕ್ ಅಂದರೆ ಗೃಹೋಪಯೋಗಿ ಒಂದು ಗ್ಯಾಸ್ಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲ್ಲ ಅಂತ ಅಂದ್ಬಿಟ್ಟು. ಈಗಿದ್ರೂ ಕೂಡ ಶಿವಾಜಿನಗರದಲ್ಲಿ ಸಾರ್ವಜನಿಕರು ಪ್ಯಾನಿಕ್ ಆಗಿರುವಂಥದ್ದು. ಇದೀಗ ವಿಜುವಲ್ಸಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ಮಹೇಶ್ ಏನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದಾರೆ. ಸ್ವತಃ ಸಾರ್ವಜನಿಕರೇ ಬಂದು ಗ್ಯಾಸ್ ಸಿಲಿಂಡರ್, ಖಾಲಿ ಸಿಲಿಂಡರನ್ನು ಕೊಟ್ಟು ಏಜೆಂಟ್ಗಳ ಬಳಿ ಗ್ಯಾಸನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಕಮರ್ಷಿಯಲ್ ಗ್ಯಾಸ್ಗೆ ಸಮಸ್ಯೆ ಆಗಿದೆ, ನೆಕ್ಸ್ಟ್ ಡೊಮೆಸ್ಟಿಕ್ ಕೂಡ ಸಮಸ್ಯೆ ಆಗುವಂತಹ ಒಂದು ಸಾಧ್ಯತೆಗಳಿದೆ ಅನ್ನೋ ಒಂದು ಪ್ಯಾನಿಕ್ ಆಗಿ ಜನ ಈ ರೀತಿ ಬರ್ತಿರೋವಂಥದ್ದು. ಸ್ವತಃ ಮನೆಯಿಂದ ಖಾಲಿ ಸಿಲಿಂಡರ್ಗಳನ್ನೆಲ್ಲವನ್ನು ಕೂಡ ತಂದು ಬುಕ್ ಮಾಡಿದ್ದೇನೆ, ಏನು ಬುಕ್ ಮಾಡಿರ್ತಾರೆ ಅದಕ್ಕೆ ಖಾಲಿ ಸಿಲಿಂಡರ್ ಕೊಟ್ಟು ವಾಪಸ್ಸು ಜನ ತೆಗೆದುಕೊಂಡು ಹೋಗ್ತಿರೋವಂಥದ್ದು. ಅಂದರೆ ಪ್ರತಿನಿತ್ಯವೂ ಕೂಡ 2 ವೆಹಿಕಲ್ಗಳಲ್ಲಿ, ಅಂದರೆ 2 ಲಾರಿಗಳಲ್ಲಿ ಒಟ್ಟು 640ಕ್ಕೂ ಹೆಚ್ಚು ಸಿಲಿಂಡರ್ಗಳು, ತುಂಬಿದ ಸಿಲಿಂಡರ್ಗಳು ಬರ್ತಾನೆ ಇದೆ. ಗ್ಯಾಸ್ ಏಜೆನ್ಸಿಗಳು, ಡೆಲಿವರಿ ಏಜೆಂಟ್ಗಳು ಒಟ್ಟು 2 ಲಾರಿಗಳಲ್ಲಿ ಸಿಲಿಂಡರ್ಗಳು ಬಂದರೂ ಕೂಡ ಜನ ಪ್ಯಾನಿಕ್ ಆಗಿದ್ದಾರೆ. ಅಂದರೆ ಈ ನಮಗೂ ನೆಕ್ಸ್ಟ್ ಗ್ಯಾಸ್ ಸಿಲಿಂಡರ್ ಸಿಕ್ಕಿಲ್ಲ ಅಂತಂದ್ರೆ ಏನು ಮಾಡೋದು ಅನ್ನೋ ಒಂದು ಪ್ಯಾನಿಕ್ಕಲ್ಲೇ ಜನ ಬಂದು ಸ್ವತಃ ಏಜೆಂಟ್ಗಳು ಮನೆಗೆ ಡೆಲಿವರಿ ಕೊಡೋದಕ್ಕಿಂತ ಮುಂಚೆನೇ ಬಂದು ಇಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಜನ ಒಂದು ಸಿಲಿಂಡರ್ನ ತೆಗೆದುಕೊಂಡು ಹೋಗ್ತಿರುವಂಥದ್ದು. ಸಿಲಿಂಡರ್ ಖಾಲಿ ಆಗಿದೆ, ಸಿಗಲ್ಲ ಅಂತ ಯಾರಾದ್ರೂ ಹೇಳಿದ್ರ ನಿಮ್ಗೆ? ಇಲ್ಲ, ಯಾರು ಹೇಳಿಲ್ಲ. ಮತ್ತೆ ಇಲ್ಲ ಯಾಕೆ ಅವರೇ ತಗೊಂಬಂದು ಹಾಕಿರೋರಲ್ಲ ಮನೆಗೆ? ಇಲ್ಲ, ಅವ್ರು ಏನು ಹೇಳ್ತಾವ್ರೆ, ಇವಾಗ ಸಿಲಿಂಡರ್ದು ಈ ಥರ ಪ್ರಾಬ್ಲಮ್ ಬಂದೈತೆ ಅಂತೇಳಿ ಇವಾಗ ಅವರು ಮನೆಯಲ್ಲಿ ತಂದು ಆಗ್ತಾ ಇಲ್ಲ. ಇವಾಗ ನಾವು ನೋಡಿ ಡ್ಯೂಟಿಗೆ ಹೋಗ್ಬೇಕು, ನಾವು ಆಟೋ ಡ್ರೈವರ್. ನಾವು ಇವಾಗ ಡ್ಯೂಟಿಯಲ್ಲಿ ದುಡಿದ್ರೇನೆ ನಮಗೆ ಹೊಟ್ಟೆಗೆ ನೋಡಬೇಕು. ಈ ಥರ ಜನ ಪ್ಯಾನಿಕ್ ಆಗ್ಬಿಟ್ಟಿದ್ದಾರೆ. ಜನ ಕಮರ್ಷಿಯಲ್ ಗ್ಯಾಸ್ಗೂ ಇದಕ್ಕೂ ಲಿಂಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಭಯ ಬಿದ್ದಿದ್ದಾರೆ, ಅದಕ್ಕೆ ಬರ್ತಾವ್ರೆ ಅಂತ ಹೇಳ್ತಾರೆ ಏಜೆನ್ಸಿ ಅವರು. ಹೌದು ಸರ್, ಹೌದು. ಒಂದು ಆಗ್ತೀವಿ ನಾವು, ಆದ್ರೂ ಕೂಡ ಅವರೇ ತಗೊಂಬಂದು ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೌದು ಸರ್, ಅದು ಅವ್ರು ಹೇಳ್ತಾವ್ರೆ, ಕರೆಕ್ಟ್ ಸರ್, ನಿಜಾನೇ ಸರ್. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.